ಹೇಗಾದ್ರೂ ಮಾಡಿ ಈ ಮಗುಗೂ ಮುಹೂರ್ತ ಇಡ್ತೀನಿ, ಇದನ್ನು ಮುಗಿಸ್ತೀನಿ. ಆದ್ರೆ ನೀನ್ ಮಾತ್ರ ಏನೇ ಆದ್ರೂ ಇದೇ ತರ ತೆಪ್ಪಗೆ ನಿಂತ್ಕೋಬೇಕು. ನೀನೇನಾದ್ರೂ ಸರಿ ಹೋದ್ರೆ ನೀನು ಉಳಿಯಲ್ಲ, ನಿನ್ನವ್ರು ಯಾರು ಉಳಿಯಲ್ಲ. ಇವತ್ತು ಇವನ ಅದೃಷ್ಟ ಚೆನ್ನಾಗಿದೆ, ಬದುಕೊಂಡ. ಏನಾಯ್ತು? ಯಾಕೆ ಎಲ್ರು ಹೀಗೆ ಬಂದಿದ್ದೀರಾ? ಏನಕ್ಕಂದ? ಗೊತ್ತಿಲ್ಲ, ಬಾಕಿ ಅತ್ತೆ ಬಂದು ಹೇಳಿದ್ರು ಮಗುಗೆ ಯಾರೋ ಕತ್ತು. ನನ್ನ ಮಗು ನಾನು ನೋಡ್ಕೋತೀನಿ. ಏನ್ ಗೊತ್ತಮಿತಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ನನ್ ಮಗುನ್ ನೋಡಕ್ ಬಂದೆ, ಭಾಗ್ಯಕ್ಕನೂ ಇಲ್ಲೇ ಇದ್ರು. ನನ್ನ ನೋಡಿ ದಡ ದಡ ಅಂತ ಹೊರಗಡೆ ಹೋದ್ರು. ಅವ್ರು ಯಾಕಂಗ್ ಹೋದ್ರು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಒಂದೊಂದ್ಸಲ ಹಾಗಾಡ್ತಾರಲ್ಲ ಅಂತ ನಾನು ಸುಮ್ಮನೆ ಅದೇ. ಈಗ ನೋಡಿದ್ರೆ ಭೂಮಿಕಾ ಏನೇನೋ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಗೌತಮ್, ಅಕ್ಕ ಏನೇನೋ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅವ್ರ ಕಂಡೀಷನ್ ಇನ್ನೂ ವರ್ಸ್ಟ್ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡಬಾರ್ದು ಗೌತಮ್. ಮೊದಲು ಡಾಕ್ಟರ್ನ ಕರೆಸಿ ಅವ್ರಿಗೆ ತೋರಿಸೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಗೌತಮ್, ಭಾಗ್ಯಕ್ಕನ್ಗೆ ಏನೂ ಅರ್ಥ ಆಗಲ್ಲ. ಆದ್ರೆ ಭೂಮಿಕಾ ಅವಳು ನನ್ನ ಹತ್ರ ಮಗುನ ಹೇಗೆ ಕಿತ್ಕೊಂಡು ಹೋದ್ಲು ನೋಡಿದ್ಯಾ? ಅಲ್ಲ, ನೋಡಿದವ್ರು ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ಭೂಮಿಕಾ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಿದೆ ಅಲ್ಲ. ಅವರು ಈ ಥರ ಮಾಡಬಾರ್ದಾಗಿತ್ತು ನಿಜ. ಬಟ್ ಅವರು ಮಗು ವಿಷಯದಲ್ಲಿ ಇತ್ತೀಚೆಗೆ ತುಂಬಾನೇ ಪಾಸಿಟಿವ್ ಆಗ್ತಾ ಇದ್ದಾರೆ, ಸೆನ್ಸಿಟಿವ್ ಆಗಿದ್ದಾರೆ. ಅದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರಮ್ಮ. ನಿಮ್ಮ ಮೇಲೆ ಯಾವುದೇ ಥರದ ಬೇಜಾರಿಲ್ಲ, ನೀವು ಹಾಗೆಲ್ಲ ಅನ್ಕೋಬೇಡಿ. ಡಾಕ್ಟ್ರು ಹೇಳಿದ್ದಾರೆ ಈ ಥರ ಎಲ್ಲ ಆಗುತ್ತೆ ಅಂತ. ನಿಮ್ಮಲ್ಲಿ ಅವ್ರ ವಿಷಯದಲ್ಲಿ, ಮಗು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅವ್ರೇನಾದರೂ ಹೈಪರಾಗಿ ಬಿಹೇವ್ ಮಾಡಿದ್ರೆ ನೀವೇನು ಅನ್ಕೋಬೇಡಿಮ್ಮ. ಇಟ್ಸ್ ಎ ರಿಕ್ವೆಸ್ಟ್, ಪ್ಲೀಸ್. ಯಾಕೆ ಮಗು ವಿಷಯದಲ್ಲಿ ಇಷ್ಟೊಂದು ಓವರ್ ಪಾಸಿಟಿವ್ ಆಗ್ತಾ ಇದ್ದೀರಾ? ಪ್ಯಾನಿಕ್ ಆಗುವಂಥದ್ದು ಏನಾಯ್ತು? ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ? ಮಗುಗೇನೋ ಒಂದಾಗುತ್ತೆ ಅಂದ್ರೆ ನನ್ನ ಕೈಯೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ ಗೊತ್ತುವರೆ. ಅತ್ತೆ ಬಂದು ಹೇಳಿದ ತಕ್ಷಣ ನನಗೊಂದು ಕ್ಷಣ ಜೀವನೇ ನಿಂತೋಯ್ತು. ಮಗುಗೆ ಏನಾಗ್ಬಿಡುತ್ತೆ ಅಂತ ಏನೇನೋ ಆಲೋಚನೆಗಳು ಬರೋದು ಶುರು ಆಗೋಯ್ತು. ನನ್ಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅತ್ತೆ ಬಂದು ಹೇಳಿದ್ರು, ಅವ್ರು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು, ಯಾರೋ ಮಗು ಕತ್ತಿಸಿಕ್ತಿದ್ದಾರೆ ಅಂತ. ನನ್ಗೆ ಅದೇ ಅರ್ಥ ಆಗಿದ್ದು, ನನ್ಗೆ ಅಷ್ಟೇ ಅನ್ಸಿದ್ದು. ಅಲ್ಲ, ಮಗುಗೇನೋ ಒಂದಾಗುತ್ತೆ ಅಂದ್ರೆ ಭಯ ಆಗುತ್ತಲ್ವಾ ಗೌತಮರೇ?
ನನ್ನ ಜೀವ ಇವನಲ್ಲಿದೆ. ನನಗೆ ಅರ್ಥ ಆಗುತ್ತೆ ಭೂಮಿಕಾ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಮಗು ಇಲ್ಲೇ ನಮ್ಮ ಮನೆಯಲ್ಲೇ ನಮ್ಮ ಜೊತೆನೇ ಇದೆ ಅಂದಮೇಲೆ ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ ಹೇಳಿ? ಸುತ್ತ ಇರೋ ಯಾರು? ಎಲ್ಲರೂ ನಮ್ಮವರೇ ಅಲ್ವಾ? ಮಗು ಆಗಬೇಕು ಅಂತ ನಮಗೋಸ್ಕರ ಹರಕೆ ಹೊತ್ತಿದ್ದಾರೆ ಎಲ್ಲರೂ. ಅವರಿಂದ ಏನು ತೊಂದರೆ ಆಗೋಕ್ಕೆ ಸಾಧ್ಯ? ಯಾರು ತೊಂದರೆ ಕೊಡೋದಕ್ಕೆ ಸಾಧ್ಯ? ಮೊದಲು ಆ ಯೋಚನೆನ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಇಲ್ಲ, ನನಗಿದನ್ನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಭರವಸೆ ಕೊಡ್ತಾ ಇದ್ದೀನಲ್ಲ, ಮಗುಗೆ ಏನೂ ಆಗಲ್ಲ. ನೀವು ದಯವಿಟ್ಟು ಓವರ್ ಪೊಸೆಸಿವ್ ಆಗಬೇಡಿ. ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಓವರ್ ರಿಯಾಕ್ಟ್ ಮಾಡಬೇಡಿ ಭೂಮಿಕಾ, ಪ್ಲೀಸ್. ಅದ್ರ ಅಗತ್ಯ ಇಲ್ಲ. ನಿಮಗಿದು ಚಿಕ್ಕದಾಗಿರ್ಬೋದು, ಬಟ್ ನನಗೆ ದೊಡ್ಡದು. ಹೌದು ಭೂಮಿಕಾ, ನಮ್ಮ ಮಗು ನಮಗೂ ದೊಡ್ಡದೇ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ನೀವು ಟೆನ್ಷನ್ ಮಾಡ್ಕೋತಾ ಇದ್ದೀರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡಿ. ಇಷ್ಟಕ್ಕೂ ಈ ಮನೆಯಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಪಾಯ ಮಾಡೋಂಥವ್ರು ಯಾರೂ ಇಲ್ವಲ್ಲ. ಮಗುನ ಎತ್ಕೊಂಡಿದ್ದು ಯಾರು? ಶಕುಂತ್ಲಾ ಅಮ್ಮ. ಅವ್ರು ನನಗೂ ಅಮ್ಮನೇ ತಾನೆ, ಬೇರೆ ಯಾರೂ ಅಲ್ವಲ್ಲ. ಶಕುಂತ್ಲಾ ಅಮ್ಮನಿಗೂ ಇದು ಮೊಮ್ಮಗುನೇ ಅಲ್ವಾ? ಆ ಪ್ರೀತಿಯಿಂದ ಕಾಳಜಿಯಿಂದ ಮುದ್ದಾಡಬೇಕು ಅಂತ ಎತ್ಕೊಂಡಿರ್ತಾರೆ. ಈ ಹುಲಿ ಮುದ್ದು ಅಂತಾರಲ್ಲ, ಆ ಥರ ಏನೋ ಮಾಡಿರ್ಬೋದು. ಅದಕ್ಕೆ ಅಮ್ಮನಿಗೆ ಮಗುಗೆ ಏನು ಮಾಡ್ಬಿಡ್ತಾರೋ ಅಂತ ಭಯದಿಂದ ಎಲ್ಲ ಆಡ್ಬೋದು ಅನ್ಸುತ್ತೆ. ಭಾಗ್ಯಮ್ಮನ ಮನಸ್ಥಿತಿ ಹೇಗೆ ಅಂತ ನಿಮಗೂ ಗೊತ್ತಲ್ವಾ? ಅವ್ರು ಯಾವಾಗ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ನಿಮ್ಮ ಹತ್ರ ಏನೋ ಹೇಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ನೀವು ಅಷ್ಟಕ್ಕೆ ಭಯ ಪಟ್ಬಿಟ್ರೆ ಹೇಗೆ?